ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗರಾಜು, ಚಂದಗಾನಹಳ್ಳಿ ಶಿಡ್ಲಘಟ್ಟ ತಾಲೂಕು ಹಾಗೂ ಕಾರ್ಯದರ್ಶಿಗಳು ಅಮ್ಮ ಎಜುಕೇಷನಲ್ ಆ್ಯಂಡ್ ರೋಡ್ ಡೆವಲಪ್ಮೆಂಟ್ ಟ್ರಸ್ಟ್ ಚಿಕ್ಕಬಳ್ಳಾಪುರ. ಆತ್ಮೀಯ ಎಲ್ಲ ನನ್ನ ಸಹಪಾಠಿಗಳೇ ಹಾಗೂ ಆತ್ಮೀಯ ಚಿಂತಕರೇ, ಇಂದು ನಾನು ಮಾತನಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಯ ಹೆಣ್ಣು ಮತ್ತು ಶಿಕ್ಷಣ. ಭಾರತೀಯ ಸಮಾಜದಲ್ಲಿ ಹೆಣ್ಣಿಗೆ ಅತ್ಯಂತ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ. ಆದರೆ ತಲಾಂತರದಿಂದ ಹೆಣ್ಣು ಮಕ್ಕಳಿಗೆ ಅಥವಾ ಸ್ತ್ರೀ ಕುಲಕ್ಕೆ ಶಿಕ್ಷಣ ಮರೀಚಿಕೆಯಾಗಿತ್ತು. ಇತಿಹಾಸದುದ್ದಕ್ಕೂ ನೋಡೋದಾದರೆ ಹಲವು ರಾಜಮನೆತನಗಳ ಅವಧಿಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನ್ನೋದು ನೀಡ್ತಾ ಇರಲಿಲ್ಲ. ಸಂಪ್ರದಾಯ, ಸಂಸ್ಕೃತಿ, ಇತರ ಕೆಲವೊಂದು ವಿಚಾರಗಳನ್ನು ಅವರಿಗೆ ಅಡ್ಡಿ ಮಾಡಿ ಶಿಕ್ಷಣದಿಂದ ತುಂಬಾ ದೂರ ಇಟ್ಟಿದ್ರು ಅವರು. ಆದರೆ ಈ ನಮ್ಮ ದೇಶದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಪ್ರಬಲವಾಗಿ ಜಾರಿಗೆ ಬಂದಾದ ಮೇಲೆ ಹೆಣ್ಣು ಮಕ್ಕಳ ಹಕ್ಕುಗಳಿಗೆ, ಅದರಲ್ಲೂ ಅವರ ಶಿಕ್ಷಣಕ್ಕೆ ಅತ್ಯಂತ ಮಹತ್ವವಾದ ಸ್ಥಾನವನ್ನು ನೀಡ್ತಾ ಬರ್ತಾರೆ. ಇಲ್ಲಿ ಒಂದು ವಿಷಯವನ್ನು ನಾನು ಅತ್ಯಂತ ಸೂಕ್ಷ್ಮವಾಗಿ ಹೇಳಕ್ಕೆ ಹೊರಟಿದ್ದೇನೆ. ಇವತ್ತಿನ ದಿನಮಾನದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ತುಂಬ ಸುಲಭವಾಗಿ ಸಿಗ್ತಾ ಇದೆ. ಸರ್ಕಾರಿ ಪ್ರಾಯೋಜಿತ, ಅನುದಾನಿತ ಹಾಗೂ ಒಂದಷ್ಟು ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕು, ಅದರಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಕೊಡಿಸ್ಬೇಕು ಅಂತಕ್ಕಂಥ ಆಲೋಚನಾ ಲಹರಿಯನ್ನು ಹೊಂದಿರತಕ್ಕಂಥ ಪೋಷಕರನ್ನು ನಾವು ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ. ಆದರೆ ಯಾವ ಸಂಪ್ರದಾಯದ ಸೋಗಿನಲ್ಲಿ ಅಥವಾ ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಆಚೆ ಕಡೆ ಬಿಡೋದಿಕ್ಕೆ ಭಯಪಟ್ಟು ಅಥವಾ ಪುರುಷ ಪ್ರಧಾನ ಸಮಾಜದ ಅತ್ಯಂತ ಬಿಗಿ ಹಿಡಿತದ ಒಂದು ಹೊಸ್ತಿಲಿನಲ್ಲಿ ಹಿಂದೆ ಯಾವುದಕ್ಕೆ ನಿರ್ಬಂಧ ಹಾಕಿದ್ರು, ಇವತ್ತು ಮತ್ತದೇ ಘಟನೆ ಅಥವಾ ಅದೇ ಸಂಸ್ಕೃತಿ ಮರುಕಳಿಸಿತ್ತು ಅನ್ನುವಂತಕ್ಕಂಥ ಒಂದು ಭಯ ಇವತ್ತು ಹೆಣ್ಣು ಮತ್ತು ಶಿಕ್ಷಣ ಈ ವಿಷಯವನ್ನು ಮಾತಾಡೋಕೆ ಹೊರಟಾಗ ನನಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ, ಈ ಒಂದು ಹದಿಹರಿಯದ ವಯಸ್ಸಿನ ಮನಸ್ಸುಗಳು ಮುಂದೆ ಜೀವನದಲ್ಲಿ ಆಗ್ತಕ್ಕಂಥ ಒಂದಷ್ಟು ನಿರ್ದಿಷ್ಟ ಬದಲಾವಣೆಗಳನ್ನು ಮತ್ತು ಸಾಧನೆಯ ಶಿಖರವನ್ನು ಏರೋದಕ್ಕೆ ಹೊರಟಾಗ ಆಗ್ತಕ್ಕಂಥ ಒಂದಷ್ಟು ಅಡೆತಡೆಗಳನ್ನು ಅರಿಯದೆ ಮೋಹಪಾಶಗಳಿಗೆ ಸಿಕ್ಕಿ ಪೋಷಕರ ವಿಶ್ವಾಸವನ್ನು ಗಳಿಸೋದರಲ್ಲಿ ವಿಫಲರಾಗಿ ಎಷ್ಟೋ ಜನ ನಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸ್ಕೊಳ್ತಾ ಇದ್ದಾರೆ. ಯಾಕೆ ಮಾತನ್ನು ಹೇಳಿದೆ ಅಂದರೆ, ಈ ಪ್ರೌಢಶಾಲಾ ಹಂತದ ಅಂತಿಮ ಭಾಗ 9 ಮತ್ತು 10ನೇ ತರಗತಿ ಮತ್ತು ಪದವಿ ಪೂರ್ವ ಶಿಕ್ಷಣ, ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ಚಂಚಲ ಮನಸ್ಸಿನಿಂದ ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಿ, ತಂದೆ ತಾಯಿಯರು ಕೂಡ ತಮ್ಮ ಮಕ್ಕಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿ ಶಿಕ್ಷಣವನ್ನು ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದ್ದರೂ ಸಹ ವಿವಿಧ ಲಾಲಸೆಗಳಿಗೆ ಒಳಗಾಗಿ ಹೆಣ್ಣು ಮಕ್ಕಳು ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸಂಘ ಸಂಸ್ಥೆಗಳು, ಗುರು ಹಿರಿಯರು, ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಒಂದಷ್ಟು ಸುಧಾರಕರು, ತಂದೆ ತಾಯಿಗಳು, ಸ್ನೇಹಿತರು ಏನಷ್ಟೇ ಬುದ್ಧಿವಾದವನ್ನು ಹೇಳಿದ್ರು ಅಥವಾ ಏನಷ್ಟೇ ಅರಿವನ್ನು ಜಾಗೃತಿನ ಮೂಡಿಸಿದ್ರು, ಯಾಕೋ ಇತ್ತೀಚಿನ ದಿನಗಳಲ್ಲಿ ಈ ಮಹಿಳಾ ಸಾಂತ್ವನ ಕೇಂದ್ರಗಳಲ್ಲಿ ಮತ್ತು ಮಹಿಳಾ ಪೊಲೀಸ್ ಠಾಣೆಗಳಲ್ಲಿ ಈ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದರೆ ನಿಜವಾಗಲೂ ಖೇದಕರ ಆಗುತ್ತೆ ಅಂತ ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ. ಯಾವ ಉದ್ದೇಶಕ್ಕಾಗಿ ಹೆಣ್ಣುಮಕ್ಕಳ ಸ್ವತಂತ್ರಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ರು, ಈಗ ಮತ್ತೆ ಈ ಸಣ್ಣ ಸಣ್ಣ ಘಟನೆಗಳಿಂದ ಈ ಮಕ್ಕಳಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳು, ದೈಹಿಕ ಬದಲಾವಣೆಗಳನ್ನು ಮಾನಸಿಕವಾಗಿ ಮಾರ್ಪಡಿಸಿಕೊಂಡು ತಂದೆ ತಾಯಿಗಳಿಗೆ ಮತ್ತು ಮುಂದಿನ ಉನ್ನತ ಶಿಕ್ಷಣಕ್ಕೆ ಮಕ್ಕಳನ್ನು ಕಳಿಸೋದೇ ಬೇಡ ಅನ್ನೋ ಮಟ್ಟಿಗೆ ಅವರ ಮನಸ್ಥಿತಿಯನ್ನು ವಕ್ರೀಕರಿಸಿ ಇವರಷ್ಟೇ ಹಾಳಾಗೋದಲ್ಲದೆ ಇವರ ಭವಿಷ್ಯದ ಈ ಮುಂದಿನ ಪೀಳಿ ಯಾವುದು ಬರುತ್ತೆ ಆ ಯಾವುದೇ ಮಕ್ಕಳನ್ನು ಮತ್ತೆ ಶಿಕ್ಷಣದ ಮುಖ್ಯವಾಹಿನಿಗೆ
ತರೋದಕ್ಕಾಗದೇ ಇರತಕ್ಕಂಥ ಸನ್ನಿವೇಶವನ್ನು ಒಂದಷ್ಟು ಮನೆಗಳಲ್ಲಿ ಈಗಾಗಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದು ನಿಜಕ್ಕೂ ಖೇದಕರ ಅನಿಸುತ್ತೆ. ಈ ಘಟನೆಗಳಿಗೆ ಕಡಿವಾಣ ಹಾಕಬೇಕು. ಹೆಣ್ಣುಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಬೇಕು. ಮಹನೀಯರು ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗಿರುವಾಗ ಶಿಕ್ಷಣಕ್ಕಷ್ಟೇ ಆದ್ಯತೆಯನ್ನು ಕೊಟ್ಟು ಈ ಒಂದು ಹದಿಹರಿಯದ ಹುಚ್ಚು ಮನಸ್ಸಿನ ಒಂದಷ್ಟು ಆಕರ್ಷಣೆಗಳನ್ನು ಬದಿಗಿಟ್ಟು ತಮ್ಮ ಜೀವನವನ್ನು ರೂಢಿಸ್ಕೊಳ್ಳಬೇಕು. ಈ ನಿಟ್ಟಿನಲ್ಲಿ ತಾಯಂದಿರು ಮತ್ತು ಅಕ್ಕಂದಿರು ಆ ಹೆಣ್ಣು ಮಕ್ಕಳಿಗೆ ಈಗಾಗಲೇ ಜೀವನದಲ್ಲಿ ಯಾರು ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತಕ್ಕಂಥ ಒಂದು ನಿದರ್ಶನ ಇರ್ತದೆ. ಅವರ ಮನಸ್ಸನ್ನು ಮಾರ್ಪಡಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ತುಂಬ ಅರ್ಥಪೂರ್ಣವಾಗಿ ಎಲ್ಲ ಹೆಣ್ಣುಮಕ್ಕಳ ಜೀವನದಲ್ಲಿ ಬಾಳನ್ನು ಅಥವಾ ಒಂದು ಬದಲಾವಣೆ ತರುತ್ತೆ ಅಂತ ನಂಬಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.